ಅವ್ರಿಗೆ ನನ್ನ ಇನ್ನೊಂದು ನನ್ನ ತಮ್ಮ ಮೂಲಕನೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಗೆ ಮಾಧ್ಯಮದ ಮಿತ್ರರ ಅಭಿಪ್ರಾಯಗಳೇನು? 1925ನೇ ಇಸ್ವಿಯಿಂದ ಈ ದಿನದವರೆಗೆ, ಮೊನ್ನೆ ವಿಜಯದಶಮಿಗೆ 1 ವರ್ಷ ಆಯಿತು, 100 ವರ್ಷ ಆಯಿತು, ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಆ ಪುಸ್ತಕದಲ್ಲಿ ಏನಿದೆ, ಬಿಜೆಪಿ, ಜನಸಂಘ ಮತ್ತು RSS, ವಿಶ್ವ ಹಿಂದೂ ಪರಿಷತ್, ಇವ್ರು ಏನ್ ಕಾರ್ಯಕ್ರಮ ಹಾಕೊಂಡಿದ್ದಾರೆ? ಮಸೀದಿ ಕೆಳಗಡೆ 1000 ಅಡಿ ಕೆಳಗಡೆ ಏನಿದೆ, ಚರ್ಚ್ 1000 ಅಡಿ ಕೆಳಗಡೆ ಏನಿದೆ ಅಂತ ಹುಡ್ಕೋರು. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸಮಾನತೆಗೆ ನಿರ್ದಿಷ್ಟ ಕಾರ್ಯಕ್ರಮನ ಏನ್ ಹಾಕೊಂಡಿದ್ದಾರೆ? ಅದನ್ನ ಬಹಿರಂಗಪಡಿಸ್ಬೇಕಲ್ಲ. ಜಾತೀಯತೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವ್ರು ಹುಟ್ಟು ಹಾಕ್ತಾರೋ ಅಂತ ಹೇಳಿದ್ರೆ, ಮನುಸ್ಮೃತಿಯನ್ನು ಹುಟ್ಟಾಕಿ ಕಾಂಗ್ರೆಸ್, ಅದಕ್ಕೆ ಅಷ್ಟು ಇತಿಹಾಸ ಇದೆಯಾ? ಮನುಸ್ಮೃತಿಯಲ್ಲಿ ಜಾತಿ ವ್ಯವಸ್ಥೆ ಇದೆ. ನಾನು ನಿಮ್ಗೆ ಪುಸ್ತಕ ಕೊಟ್ಟಿದ್ದೇನೆ. ಆ ಜಾತಿ ವ್ಯವಸ್ಥೆನಲ್ಲಿ ದಲಿತರಿಗೆ ಮನುಷ್ಯನ ಶರೀರದೊಳಗೆ ಜಾಗನೇ ಇಲ್ಲ. ತಲೆಯಲ್ಲಿ ಬ್ರಾಹ್ಮಣ ಹುಡ್ತಾನೆ, ಭುಜದಲ್ಲಿ ಕ್ಷತ್ರಿಯ ಹುಡ್ತಾನೆ, ತೊಡೆಯಲ್ಲಿ ವೈಶ್ಯ ಹುಡ್ತಾನೆ, ಪಾದದಲ್ಲಿ ಶೂದ್ರ ಹುಡ್ತಾನೆ. ಏನು ಅಸ್ಪೃಶ್ಯರು ಅಂತ ನಮ್ಮ ಈ ಇದರೊಳಗೆ ಹೇಳ್ತಕ್ಕಂಥದ್ದು ಏನಿದೆ, ಅವ್ರಿಗೆ ಮನುಷ್ಯನ ದೇಹದೊಳಗೆ ಜಾಗನೇ ಕೊಟ್ಟಿಲ್ಲ. ಇವರು ಉತ್ತರ ಹೇಳ್ಬೇಕಲ್ಲ. ಅವರು ಬಂಚ್ ಆಫ್ ಸ್ಟಾರ್ಟ್ಸ್ ಅಲ್ಲಿ ನೀವು ಒಂದ್ಸರಿ ಓದಿ, ಅದನ್ನ ನಾನು ಪೇಜ್ ನಂಬರ್ ಹಾಕಿ ಕೊಟ್ಟಿದ್ದಾರೆ. ದೇ ಶುಡ್ ಆನ್ಸರ್ ಫಾರ್ ಇಟ್. ನಾನು ಹೇಳೋದು ಎಂಟೈರ್ ಅವ್ರು ಕೊಡ್ತಕ್ಕಂಥ ಉಪಮೇಯಗಳ ಬಗ್ಗೆ ನಾನು ಮಾತಾಡಲ್ಲ, ಅದ್ರ ಬಗ್ಗೆ ಏನೂ ಮಾತಾಡಲ್ಲ, ಉಳಿದ ಯಾವ ಚಾಪ್ಟರ್ ಬಗ್ಗೆನೂ ಮಾತಾಡಲ್ಲ. ನನಗಿರೋ ಡೌಟ್ ಒಂದು, ಈ ದೇಶಕ್ಕೆ ಒಂದೇ ಭಾಷೆ ಇರಬೇಕು, ಅದು ಸಂಸ್ಕೃತ ಆಗಬೇಕು ಅಂತ ಹೇಳ್ತಾರೆ. ಪತ್ರಿಕೆಯವರ ಅಭಿಪ್ರಾಯ ಏನು? ಎಡಿಟರ್ಸ್ ಅಭಿಪ್ರಾಯ ಏನು? ಅದು ಸಂಸ್ಕೃತನೇ ಆಗಬೇಕು ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಹಾಗಾದ್ರೆ ಉಳಿದ ಭಾಷೆಗಳ ಕಥೆ ಏನು? ಅದಕ್ಕೆ ಉತ್ತರ ಹೇಳಬೇಕು ಅಂತ. ಅಶೋಕ್ ಅವರು ಉತ್ತರ ಹೇಳಬೇಕು, ಸಿ.ಟಿ. ರವಿಯವರು ಉತ್ತರ ಹೇಳ್ಬೇಕಾದ್ರೆ ಭಾರಿ ಬಾಯಿ ಪಡ್ಕಲ್ಲ, ಪ್ರತಾಸಿಂಹನು ಹೇಳಬೇಕು, ಇವರೆಲ್ಲರೂ ಹೇಳಬೇಕು. ಪ್ರತಿನಿತ್ಯ ಉತ್ತರ ಕೊಡೋರು ಅವರೆಲ್ಲ ಏನೇನೋ ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಾರೆ ಅವರೆಲ್ಲ. ನನಗೊಂದು ಡೌಟ್ ಇದೆ, ಅವ್ರು ಯಾರು ಪುಸ್ತಕನ ಓದಿಲ್ವಾ ಅಂತ ನನಗೊಂದು ಡೌಟ್ ಇದೆ. ಬಿಜೆಪಿಯಲ್ಲಿರೋದು ಕೂಡ ಅವ್ರ ಚಿಂತನೆಯಿಂದ ಓದ್ಕೊಂಡು ಹೋಗಿಲ್ಲ. ಕೆಲವರು ಅಧಿಕಾರಕ್ಕೆ ಬಂದಿದ್ದಾರೆ, ಕೆಲವರು ಜಾತಿ ಕಾರಣಕ್ಕೆ ಬಂದಿದ್ದಾರೆ. ಇದ್ರೊಳಗೆ ಸೇರಿದ್ರೆ ನಾನು ಅಧಿಕಾರಕ್ಕೆ ಹೋಗ್ಬೋದು, ಇದ್ರೊಳಗೆ ಸೇರಿದ್ರೆ ನಾನು ಗೆಲ್ಬೋದು ಅಂತ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ. ಸಿ, ಆಂಟಿ ಮುಸ್ಲಿಂ, ಆಂಟಿ ಕ್ರಿಶ್ಚಿಯನ್ ಇಸ್ ದಿ ಓನ್ಲಿ ಐಡಿಯಾ. ಹಿಂದೂ ಎಲ್ಲ ಒಂದೇ ಅಂದ್ರೆ ಹೇಗದು? ಅನ್ಲೆಸ್ ದೇರ್ ಇಸ್ ಎ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಈ ಪ್ರಪಂಚದಲ್ಲಿ ಹಿಂದೂ ಎಲ್ಲ ಒಂದೇ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾವತ್ತೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಅನ್ಲೆಸ್ ದೇರ್ ಇಸ್ ಅನ್ ಇಂಟರ್ ರಿಲಿಜನ್ ಬೇಡ, ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜನ್ ಮತ್ತೊಂದು ಪ್ರಶ್ನೆ ಬರುತ್ತೆ. ಇವನ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 4000 ಜಾತಿಗಳೇನಿದ್ದಾವೆ, ರೆಕಗ್ನೈಸ್ ಕ್ಯಾಸ್ಟ್ ಏನಿದ್ದಾವೆ, ಇಂಟರ್ ಕ್ಯಾಸ್ಟ್ ಮದುವೆಗೆ ಅಂಬೇಡ್ಕರ್ ಸಪೋರ್ಟ್ ಮಾಡಿದ್ರು, ಗಾಂಧಿ ಸಪೋರ್ಟ್ ಮಾಡಿದ್ರು, ಬಸವಣ್ಣ ಸಪೋರ್ಟ್ ಮಾಡಿದ್ರು, ಲೋಹಿಯಾ ಸಪೋರ್ಟ್ ಮಾಡಿದ್ರು, ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು. ಇವ್ರು ನಿಲ್ಲಬೇಕು. ಇಂಟರ್ ಕ್ಯಾಸ್ಟ್ ಮದುವೆಗೆ ಇವ್ರದ್ದು ಏನು ನಿಲುವಿದೆ? ಕ್ಯಾಸ್ಟ್ಲೆಸ್ ಸೊಸೈಟಿಯನ್ನು ನಿರ್ಮಾಣ ಮಾಡಬೇಕು ಅಂತಾದ್ರೆ ಅವ್ರು ನಿಲುವೇನಿದೆ? ಇವರು ಕಂಪ್ಲೀಟ್ ಇವ್ರೇನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಸಂವಿಧಾನ ವಿರೋಧತೆ. ಒಂದು ಇದ್ರದ್ದು ನಮಗೆ ಮಾಡಬೇಕಾದ ಕೆಲಸ ಅಲ್ಲಿಂದ ಇಲ್ಲಿವರೆಗೆ. ಇವ್ರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಅವರು ಹೇಳುವಾಗ ಶ್ರೀಕೃಷ್ಣಂದ ಯಾರ್ದೋ ಒಂದು ಉದಾಹರಣೆ ಕೊಟ್ಬಿಡೋದು, ಉಪಮೇಯಗಳನ್ನು ಕೊಟ್ಬಿಡೋದು. ಒಳ್ಳೆ ಕೆಲಸಕ್ಕೆ ನಾವೇನು ಬೇಕಾದ್ರೂ ತಪ್ಪು ಮಾಡ್ಬೋದು ಅಂತ. ಆದರೆ ರಾಮಾಯಣದ ಮಹಾಭಾರತದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಗ್ರಂಥ. ಬಟ್ ಗಾಂಧಿ ತಪ್ಪಿಯೂ ಕೂಡ ಒಳ್ಳೆಯ ಗುರಿ ರೀಚ್ ಆಗಬೇಕು ಅಂದರೆ ಕೆಟ್ಟ ದಾರಿಯನ್ನು ಹಿಡಿಬಾರ್ದು ಅಂತಕ್ಕಂಥದಕ್ಕೆ ಕಟಿಬದ್ಧವಾಗಿ ಜೀವನ ಪರ್ಯಂತ ನಡ್ಕೊಂಡ. ಅವನನ್ನು ಇವರು ವಿರೋಧ ಮಾಡ್ತಾರೆ, ಅವ್ರ ಪಕ್ಷದಲ್ಲೇ ವಿರೋಧ ಮಾಡ್ತಾರೆ, ಅವ್ರ ಪಕ್ಷದಲ್ಲೇ ಪಾರ್ಲಿಮೆಂಟ್ ಮೆಂಬರ್ಸ್ ವಿರೋಧ ಮಾಡ್ತಾರೆ. ಇವ್ರದ್ದೇನು ಖಂಡನೆ ಮಾಡಲ್ಲ. ಇಷ್ಟು ನನ್ನ ಅಭಿಪ್ರಾಯಗಳು. ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು, ನಾನು ರಿಟರ್ನ್ ಕೊಟ್ಟಿದ್ದೀನಿ. ನಾನು ನೀವು ಎಷ್ಟು ಮೂಲಭೂತವಾದ ಪ್ರಶ್ನೆಗಳನ್ನ ನಾನು ನಿಮ್ಮ ಕೈ ಕೊಟ್ಟಿದ್ದೇನೆ. ನನ್ನ ಪ್ರಶ್ನೆಗಳು ಆ ಗೋರ್ವಾಳ್ಕರ್ ಪುಸ್ತಕದ ಇದರೊಳಗೆ ಪೇಜ್ ನಂಬರ್ ಹಾಕಿ ಕೊಟ್ಟಿದ್ದೇನೆ, ಪೇಜ್ ನಂಬರ್ ಹಾಕಿ ಹಾಕಿದ್ದೇನೆ. ಅವುಗಳಿಗೆ ಭಾರತೀಯ ಜನತಾ ಪಾರ್ಟಿಯವರು ಉತ್ತರ ಕೊಡಬೇಕು ಅನ್ನೋದು ನಾನು
ಮುಖಂಡರು ಸಂವಿಧಾನ ವಿರೋಧಿ ನಿಲುವಿದೆ. ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ. ಆ್ಯಕ್ಚುಲಿ ನಾನು ಓದ್ಕೊಂಡಿದ್ದೀನಿ. ನಿಮಗೆ ಸತ್ಯ ಹೇಳಬೇಕು ಅಂದರೆ ಚಿಂತನಗಂಗಾ, ಬಂಚ್ ಆಫ್ ಥಾಟ್ಸ್, ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು ಅಷ್ಟು ಪುಸ್ತಕಗಳನ್ನು ನಾನು ಓದ್ಕೊಂಡಿದ್ದೇನೆ. ಸಾವರ್ಕರ್ದು ಓದ್ಕೊಂಡಿದ್ದೇನೆ, ಅವರ ಪೂರ್ಣ ಇತಿಹಾಸನೂ ಓದಿದ್ದೇನೆ. ಗಾಂಧಿ, ಅಂಬೇಡ್ಕರ್ ಎಲ್ಲವೂ ಪ್ಲೈನ್ ಲೀಡರ್. ನಾನೇನು ವಿದ್ವಾಂಸ ಅಲ್ಲ, ಬಟ್ ಪ್ಲೈನ್ ಲೀಡರ್. ಐ ನೋ ವೇರ್ ದೇರ್ ಇಸ್ ಎ ಮಿಸ್ಟೇಕ್. ಎಲ್ಲಿ ನಾನು ಒಪ್ಕೊಳ್ಳೋದಿಲ್ಲ ಅಂತ ನನಗೆ ನಾಲೆಜ್ ಇರಲಿಲ್ಲ. ಆ ಕಾರಣಕ್ಕಾಗಿ 100% ರಾಷ್ಟ್ರೀಯ ಸೇವಕ ಸಂಘದ ಒಂದಷ್ಟು ಪ್ರಮುಖವಾದ ಅಂಶಗಳು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾವೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ, ವಿ ಆರ್ ಅಗೇನ್ಸ್ಟ್ ಇಟ್. ಒಕ್ಕೂಟ ವ್ಯವಸ್ಥೆ ಬೇಡ ಅಂತ ಹೇಳ್ತಾರೆ, ವಿ ಆರ್ ಅಗೇನ್ಸ್ಟ್ ಇಟ್. ಭಾಷೆ ಒಂದೇ ಭಾಷೆ ಬೇಕು ಅಂತ ಹೇಳ್ತಾರೆ, ವಿ ಆರ್ ಅಗೇನ್ಸ್ಟ್ ಇಟ್. ಅವೆಲ್ಲವೂ ಕೂಡ ಸಂವಿಧಾನ ವಿರೋಧಿ. ಪ್ರೈಮ್ ಮಿನಿಸ್ಟರ್ ಹೋಗ್ತಾರ? ಅದು ನನಗೆ ಬೇಕಾಗಿದೆ. ಪ್ರೈಮ್ ಮಿನಿಸ್ಟರ್ ಕೊಟ್ಟಿರೋ ಏನು ಹೇಳಿಕೆ ಇದೆಯಲ್ಲ, ಯಾವುದು NGO, ಇದನ್ನ ಒಪ್ಕೊತಾರ? ಒಪ್ಕೊಳ್ಳದೇ ಇದ್ರೆ ನಾನು ತಮ್ಮ ಮೂಲಕ ಅವ್ರುಗಳಿಗೆ ಪ್ರಶ್ನೆ ಕೇಳೋದೇನಂದ್ರೆ, ನೀವು ಖಂಡನೆ ಮಾಡಿ. ಚಿಂತನೆ ಗಂಗದಲ್ಲಿ ಇದೆ, ಇದು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಈಗ ನಾವು ಹೇಳೋದು, ಯಾವತ್ತೂ ಕೂಡ ಮನುಷ್ಯ ಪರಿವರ್ತನೆಗೊಳಗಾಗಲ್ಲ. ಪರಿವರ್ತನೆ ಇದೆ, ಅವ್ರ ಪರಿವರ್ತನೆ ಆಗೋದು ಬೇಡ ಅಂತ ನಾನೇನು ಹೇಳಲ್ಲ. ಆದರೆ 100 ವರ್ಷದಿಂದ ಒಬ್ಬರು ಹೇಳಿದ್ದೇನೂ ಖಂಡನೆ ಇಲ್ಲ ಅದರೊಳಗೆ. ಯಾವ BJP ಮುಖಂಡರು, ಮುಖ್ಯಮಂತ್ರಿ ಆದವರು, ಸೆಂಟ್ರಲ್ ಮಿನಿಸ್ಟರ್ ಆದವರು ಯಾರೂ ಕೂಡ ಇದನ್ನು ಮಾಡಿಲ್ಲ. ಈವನ್ ವಾಜಪೇಯಿ ಕೂಡ ಅದನ್ನು ಖಂಡನೆ ಮಾಡಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್, ನೀವು ಅವ್ರದ್ದು ಹಳೆದು ಸ್ಪೀಚ್ ನೋಡಿ. ಗಾಂಧಿಯನ್ನು ಕೊಂದಿದ್ದು RSS ಸಂಬಂಧಪಟ್ಟವನು ಗೋಡ್ಸೆ ಅಂತ ಹೇಳಿದ್ದಕ್ಕೆ ಈ ರಿಟಾರ್ಡೆಡ್. ಅವ್ರ RSS ಸದಸ್ಯ ಅಲ್ಲ, RSS ಅದನ್ನು ಹೇಳೋದಿಲ್ಲ ಅಂತ. ಅಂದರೆ RSS ಅವರು ಕೂಡ ಸಮರ್ಥನೆ ಮಾಡ್ಯಾರ. ಇದನ್ನು ಸಮರ್ಥನೆ ಮಾಡ್ತಾರ? ಇದು ನನಗೆ ಬೇಕು. ಇಷ್ಟು ಏನು ನಾನು ಪ್ರಶ್ನೆಗಳನ್ನು ಎತ್ತಿದ್ದೀನಿ, ಅದಕ್ಕೆ ನನಗೆ ಉತ್ತರ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.